ರೈತ ಬಾಂಧವರೇ, ನೀವು ನೋಡ್ತಾ ಇರ್ಬೋದು ರಾವಣ ಎಷ್ಟು ಬೃಹತ್ ಆಕಾರದಿಂದ ನಿಂತಿದ್ದಾರೆ ಅಂತ. ಈ ರಾವಣಂದು ಯಾವತ್ತೂ ಕೂಡ ಗತ್ತು ಗಾಂಭೀರ್ಯ ಕಮ್ಮಿ ಆಗಿರ್ಲಿಲ್ಲ. ಅಂತ ದೇವಾನು ದೇವತೆಗಳನ್ನೇ ಭಯ ಬೀಳಿಸಿದಂತ ರಾವಣ. ಆದರೆ ರಾಮನಿಂದ ಬಲಿಯಾದರೂ ನಮ್ಮ ರಾವಣ. ಕೊನೆವರೆಗೂ ವಿಡಿಯೋ ನೋಡಿ ರೈತ ಬಾಂಧವರೇ. ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರೇ, ಎಲ್ಲ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಜರಂಗಿ ದಳದ ಪ್ರಯುಕ್ತದಿಂದ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಈ ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಜನ ಪಾಲ್ಗೊಳ್ಳುತ್ತಾರೆ ಪ್ರತಿ ವರ್ಷವೂ. ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಪುತ್ಥಳಿಗೆ ಪುಷ್ಪಮಾಲಿಕೆಯನ್ನು ಹೆಲಿಕಾಪ್ಟರ್ ಮುಖಾಂತರ ಹಾಕಿದರು. ನನಗನ್ಸುತ್ತೆ ಒಂದಲ್ಲ ಒಂದಿನ ನಮ್ಮ ದೊಡ್ಡಬಳ್ಳಾಪುರ ಕೂಡ ಹೆಸರುವಾಸಿ ಆಗೇ ಆಗುತ್ತೆ. ಈ ಶೋಭಾಯಾತ್ರೆಯಲ್ಲಿ ಶಿವಾಜಿ, ಇಮ್ಮಡಿ ಪುಲಕೇಶಿ, ಹನುಮಾನು, ರಾಮ, ಅಂಬೇಡ್ಕರ್ ಇತ್ಯಾದಿ ಪುತ್ಥಳಿಗಳನ್ನು ಮೆರವಣಿಗೆ ಮಾಡಿದರು. ಶೋಭಾಯಾತ್ರೆಯಲ್ಲಿ ಪ್ರತಿ ವರ್ಷವೂ ನಮ್ಮ ಶಾಸಕರಾದಂತಹ ಧೀರಜ್ ಮುನ್ರಾಜು ಅವರು ಪಾಲ್ಗೊಳ್ಳುತ್ತಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಹಾಗೆ ನಾನು ವಿಡಿಯೋ ಮಾಡ್ತಿದ್ರೆ ನಮ್ಮ ಶಾಸಕರು ಥಮ್ಸ್ ಅಪ್ ತೋರಿಸಿ ಆಲ್ ದ ಬೆಸ್ಟ್ ಹೇಳಿದರು. ನಾನು ನಮ್ಮ ಶಾಸಕರಿಗೆ ಯಾವಾಗಲೂ ಚಿರಋಣಿ ಆಗಿರುತ್ತೇನೆ. ಏಕೆಂದ್ರೆ ಮಧ್ಯಾಹ್ನದಿಂದ ನಮ್ಮ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಪಾಪ ಮಜ್ಜಿಗೆ ಕುಡ್ಕೊಂಡು ಕಾಲ ಕಳೀತಿದ್ದಾರೆ ನಮ್ಮ ಶಾಸಕರು. ಹಾಗೆ ಅಲ್ಲಿ ವೇಷಭೂಷಣವನ್ನು ಧರಿಸಿದರು ರಾಮನಂತೆ. ಈ ಶೋಭಾಯಾತ್ರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಷಾಂತರ ಜನ ಪಾಲ್ಗೊಳ್ಳಿದ್ದರು. ನಮ್ಮ ಹಿಂದೂ ಜನಾಂಗದ ಈ ದೊಡ್ಡಬಳ್ಳಾಪುರದ ಸುತ್ತಮುತ್ತಲಿನ ನಗರಗಳು ಹಾಗೂ ಹಳ್ಳಿಗಳಿಂದ ಬಂದು ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸುತ್ತಾರೆ. ಹಾಗೆ ಅಲ್ಲಿ ಬಂದಿದಂತ ಬಿಗ್ ಡ್ಯಾಡಿ ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಇದೇ ರೀತಿಯಂತೆ ವಾದ್ಯ ವೈಭವಗಳಿಂದ ಈ ಶೋಭಾಯಾತ್ರೆಯನ್ನು ನಡೆಸ್ಕೊಂಡ್ ಬಂದ್ರು. ಕೊನೆಗೂ ಕೂಡ ನಮ್ಮ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಬಂದು ನಮ್ಮ ರಾವಣನನ್ನು ಸಂಹಾರ ಮಾಡೇ ಬಿಟ್ರು. ನೋಡೋದಕ್ಕೆ 2 ಕಣ್ ಸಾಲದು ಕಣ್ರಿ. ರಾವಣನ ಸಂಹಾರ ಮಾಡೋದ್ರ ಜೊತೆಯಲ್ಲಿ 100 ತರದ ಕಲರ್ ಆದಂತ ಪಟಾಕಿಗಳನ್ನು ಹಚ್ಚುತ್ತಾ ರಾವಣನನ್ನು ಸಂಹಾರ ಮಾಡಿದರು. ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರೇ, ಧನ್ಯವಾದಗಳು. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.